ಮಾಧ್ಯಮಗಳಲ್ಲಿ ವರದಿಯಾದ ತಕ್ಷಣವೇ ತನಿಖಾ ತಂಡವನ್ನು ಬದಲಾಯಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ. ಮೋಹನ್ ತಿಳಿಸಿದರು. ಅವರು ಮಂಡ್ಯ ನಗರದಲ್ಲಿರುವ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ತನಿಖೆಗಾಗಿ ಹೋಗಿದ್ದ ತನಿಖಾ ತಂಡವು ಆರೋಪಿತರ ಜೊತೆ ಡಾಬಾವೊಂದರಲ್ಲಿ ಭರ್ಜರಿ ಬಾಡೂಟ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಉತ್ತರಿಸಿ, ಮಾಧ್ಯಮಗಳಲ್ಲಿ ವರದಿಯಾದ ತಕ್ಷಣವೇ ತನಿಖಾ ತಂಡವನ್ನು ಬದಲಿಸಿ ಹೊಸದಾಗಿ ರಚಿಸಲಾಗಿದೆ. ಅಲ್ಲದೆ ಬಾಡೂಟ ಸವಿದಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವುದರ ಬಗ್ಗೆ ತನಿಖೆ ನಡೆಸಲು ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಆಶಾಲತಾರವರನ್ನು ತನಿಖೆಗಾಗಿ ನೇಮಿಸಲಾಗಿದೆ. ನೂತನವಾಗಿ ರಚಿಸಿರುವ ತನಿಖಾ ತಂಡವು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದರು. ಹೌದು, ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಮತ್ತು ಪತ್ರಿಕೆಯಲ್ಲೂ ನೋಡಿದ್ದೀನಿ. ಅದು ಬಂದ ತಕ್ಷಣ ಆಲ್ರೆಡಿ ಈಗ ಎಲ್ಲ ತನಿಖಾ ತಂಡ ಏನು ರಚಿಸಿದ್ದೋ ಎಲ್ಲರನ್ನೂ ಬದಲಾವಣೆ ಮಾಡಿ ಬೇರೆಯವ್ರನ್ನ ಹಾಕಿದ್ದೀನಿ. ಆಮೇಲೆ ಇವರು ಹೋಗಿ ಊಟ ಮಾಡಿದ್ದಕ್ಕೆ ಅದನ್ನು ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಯನ್ನು ಅದಕ್ಕೆ ನೇಮಿಸಿದ್ದೀನಿ. ಅಲ್ಲಿ ಏನೇನು ಆರೋಪಗಳು ಪ್ರಮುಖವಾಗಿ ಸರ್, ಅದೇನಾರ ಸಾಬೀತಾಗಿದೆ? ತನಿಖಾ ತಂಡ ಇನ್ನೂ ವರದಿ ಕೊಟ್ಟಿರಲಿಲ್ಲ ನಮಗೆ. ಆದರೆ 2 ವರ್ಷಗಳ ಅವಧಿಯ ಏನು ವ್ಯವಹಾರಗಳು ನಡೆದಿದ್ದಾವೆ, ಅಂದರೆ ಪರ್ಚೇಸಿಂಗ್ ಏನು ನಡೆದಿದೆ, ಅದು ಸಂಪೂರ್ಣ ವರದಿಯನ್ನು ಪರಿಶೀಲಿಸಿ ಕೊಡಲಿಕ್ಕೆ ಕಳಿಸಿದ್ದು. ಇನ್ನೂ ಅರ್ಧಂಬರ್ಧ ಆಗಿತ್ತು, ಇನ್ನೂ ಅವ್ರು ನಮಗೆ ವರದಿ ಕೊಟ್ಟಿಲ್ಲ. ಆದ್ದರಿಂದ ಈ ಆರೋಪ ಬರ್ತಿದ್ದಂಗೆ ಅವ್ರನ್ನ ಚೇಂಜ್ ಮಾಡಿ ಬೇರೆಯವ್ರನ್ನ ನಾವು ಹಾಕಿದ್ವಿ. ಈಗ ಅವ್ರ ಜೊತೆ ಆರೋಪಿತ ನೌಕರರು ಇದ್ದದ್ದು ನಿಜ? ಆರೋಪಿತ ನೌಕರ ಅವರಲ್ಲ, ಡಾಕ್ಟರ್ ವೆಂಕಟೇಶ್ ಅನ್ನೋರ ಮೇಲೆ ಆರೋಪ ಇರೋದು. ಆದರೆ ಅಲ್ಲಿ ಮೋಹನ್ ಅನ್ನೋ ವ್ಯಕ್ತಿ ಅವನು ಕೇಸ್ ವರ್ಕರ್ ಆಗಿದ್ದ. ಅವನು ಇರೋದ್ರಿಂದ ಇದು ಅನುಮಾನ ಇದೆ. ಅದಕ್ಕೋಸ್ಕರ ಇದನ್ನು ನಾವು ಈಗ ತಕ್ಷಣವೇ ನಾವು ಎಲ್ಲರನ್ನೂ ತನಿಖಾಧಿಕಾರಿಗಳನ್ನ ಚೇಂಜ್ ಮಾಡಿ ಪಾರದರ್ಶಕವಾಗಿ ಮುಂದೆ ನಡೆಯುತ್ತೆ ಸರ್? ಡೆಫಿನೆಟಾಗಿ ನಡೆಯುತ್ತೆ. ಏನೇ ತಪ್ಪಿದ್ರೂ ಅದನ್ನು ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಈಗ ಏನು ಮಾಂಸದ ಮಾಡೋದಂಥ ಅಧಿಕಾರಿಗಳು, ತನಿಖಾಧಿಕಾರಿಗಳು, ಅವ್ರಿಗೇನಾರು ನೀವು ನೋಟಿಸ್ ಕೊಡುವಂಥದ್ದು ಮತ್ತೊಂದು ಏನಾರ? ಅದಕ್ಕೆ ಈಗ ಎನ್ಕ್ವೈರಿಗೆ ಹಾಕಿದ್ದೀನಿ. ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅವ್ರ ಮೇಲೆ ನೋಟಿಸ್ ಇಶ್ಯೂ.